ಅಮ್ಮ ಫೌಂಡೇಶನ್ ಬೆಂಗಳೂರು ಇವರ ವತಿಯಿಂದ ಸಾಧಕರಿಗೆ ಸನ್ಮಾನ. ಅಮ್ಮ ಫೌಂಡೇಶನ್ ಬೆಂಗಳೂರು ಇವರ ವತಿಯಿಂದ ಗದಗ ಜಿಲ್ಲೆಯ ನೌಕರರ ಭವನದಲ್ಲಿ ನಡೆದ ತಾಲೂಕು ಮಟ್ಟದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಗದಗ ಜಿಲ್ಲೆ ಪ್ರತಿಯೊಂದು ತಾಲೂಕಿನಿಂದ ಆಯಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 5 ಅತ್ಯುತ್ತಮ ಸಾಧಕರನ್ನ ಗುರುತಿಸಿ ಪ್ರಶಸ್ತಿ ನೀಡುವ ಮೂಲಕ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಕೃಷಿ ರತ್ನ ಪ್ರಗತಿಪರ ರೈತ ಬಾಂಧವರಿಗೆ ಬಸವ ಖುಷಿ ಪ್ರಶಸ್ತಿ, ದೇಶ ರಕ್ಷಕ ದೇಶ ಕಾಯುವ ಮಾಜಿ ಸೈನಿಕರಿಗೆ ಬಸವ ರಕ್ಷಕ ಪ್ರಶಸ್ತಿ, ಅಕ್ಷರ ಶಿಲ್ಪಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಅತ್ಯುತ್ತಮ ಶಿಕ್ಷಕರಿಗೆ ಬಸವ ಬೆಳಕು ಪ್ರಶಸ್ತಿ, ನಾರಿ ಶಕ್ತಿ ವಿವಿಧ ರಂಗಗಳಲ್ಲಿ ಛಾಪು ಮೂಡಿಸಿದ ಮಹಿಳಾ ಸಾಧಕರಿಗೆ ಬಸವ ಭಾರತಿ ಪ್ರಶಸ್ತಿ, ಕಲಾಚೇತನ ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳಾದ ಅತ್ಯುತ್ತಮ ಕಲಾವಿದರಿಗೆ ಬಸವ ಕಲಾ ಶಿಖರ ಪ್ರಶಸ್ತಿ. ಹೀಗೆ ವಿವಿಧ ರೈತರಿಗೆ, ಸೈನಿಕರಿಗೆ, ಶಿಕ್ಷಕರಿಗೆ, ಮಹಿಳಾ ಸಾಧಕಿಯರಿಗೆ, ಕಲಾವಿದರಿಗೆ ಗುರುತಿಸಿ ಸನ್ಮಾನ ಮಾಡುವ ಮೂಲಕ ಸುಮಾರು 300ಕ್ಕಿಂತ ಹೆಚ್ಚು ಸಾಧಕರನ್ನ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಮತ್ತು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪ್ರಗತಿಪರ ರೈತ ಬಾಂಧವರಿಗೆ ಬಸವ ಕೃಷಿ ರತ್ನ ಪ್ರಶಸ್ತಿಯನ್ನ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸಂಕದಾಳ ಗ್ರಾಮದ ರೈತರಾದ ದುರ್ಗಪ್ಪ ಬಸಪ್ಪ ಹರಿಜನ್ ರೈತರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಇವರ ಕೃಷಿ ಚಟುವಟಿಕೆಗಳನ್ನು ಗಮನಿಸಿ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನ ಮಾಡಲಾಯಿತು. ಅದರಂತೆ ಅದೇ ಗ್ರಾಮದ ನೀಲನಗೌಡ, ರಾಮನಗೌಡ ಪಾಟೀಲ್, ಹಾಲಶಂಕರಪ್ಪ, ಮಲ್ಲಪ್ಪ ಸೂರಡ್ಗಿ, ಪಕ್ಕೀರಯ್ಯ ಹಿರೇಮಠ್, ಹಾಲನಗೌಡ ಬಸನಗೌಡ ಪಾಟೀಲ್ ಇವರು ಕೃಷಿಯಲ್ಲಿ ಮಾಡಿದ ಸಾಧನೆಯನ್ನ ಪರಿಗಣಿಸಿ ಇವರಿಗೂ ಸಹ ಬಸವ ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಅಮ್ಮ ಫೌಂಡೇಶನ್ ಬೆಂಗಳೂರು ಇವರ ಮಾರ್ಗದರ್ಶಕರಾದ ಬಸವರಾಜ್ ಬಳ್ಳಾರಿ ಹಾಗೂ ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಮೈಲಾರಪ್ಪ ಡಿಎಚ್, ವಕೀಲರು ಹಾಗೂ ಖಜಾಂಚಿ ಮಾರುತಿ ಜಿಎಚ್, ಕಾರ್ಯದರ್ಶಿ ವಿಶ್ವನಾಥ್ ದಲಾಲಿ ಹಾಗೂ ಸರ್ವ ಸದಸ್ಯರು, ಹಿರಿಯ ನಾಗರಿಕರು, ರೈತರು ಉಪಸ್ಥಿತರಿದ್ದರು. ದುರ್ಗೇಶ್ ಎಂ ಬೈರಮ್ಮನವರ್, ಸ್ಟೇಟ್ ಮಾನಿಟರ್, ಗದಗ.